ವಿಕ್ರಮ ರಾಜ ಅಂತ ರಾಜ ಹಿಂದೂ ಹುಟ್ಟಿಲ್ಲ, ಮುಂದೂ ಹುಟ್ಟಾಗಿದೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘೀತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವ. ಪರಮಾತ್ಮಂತನ ಅರ್ಜುನ, ನನ್ನ ಕೃಪೆಯಾದರೆ ಒಂದು ಕ್ಷಣದಲ್ಲಿ ಕೋಟ್ಯಾಧೀಶನಾಗುವಿ. ಒಂದು ಪ್ರಶ್ನೆ ತಿಳ್ಕೊಂಡ್ರಲ್ಲ, ಮತ್ತೊಂದು ಕ್ಷಣದಲ್ಲಿ ಕಡುಬಡುವನಾಗುವಿ. ಆದ ಕಾರಣ ಅರ್ಜುನ, ನಾನು ನೀನು, ನನ್ನದು ನಿನ್ನದು, ಮೇಲು ಕೀಳು ಎಂಬುವುಗಳನ್ನು ಮನಸ್ಸಿನಿಂದ ತೊಳೆದು, ಆಗ ಎಲ್ಲವೂ ನಿನ್ನದಾಗುವುದು, ನೀನು ಎಲ್ಲರವನಾಗುವಿ. ಹೆಂಗೆ ಹೇಳ್ತಾನೆ ದೇವರ, ಶರೀರ ನಿನ್ನದಲ್ಲ, ನೀನು ಈ ಶರೀರದವನಲ್ಲ. 5 ಮಂದಿ ಬಾಡಿಗೆ ಕೊಟ್ಟು ಕಳಿಸ್ಯಾನ ದೇವರು. ಯಾವ್ಯಾವ? ಅಗ್ನಿ, ಜಲ, ವಾಯು, ಪೃಥ್ವಿ, ಆಕಾಶ. ಪಂಚತತ್ವ ಕೂಡಿದ ಶರೀರದ ಅಂದ ಮೇಲೆ ನೀನು ಏನು ಅಂತ ತಂದೀನು. ಬರುವಾಗ ಹೋಗುವಾಗ ವೈದ್ಯನ ಎಷ್ಟು ಮಜಾವತ್ರಿ ಮಾರಾದ್ರ. ಬರುವಾಗ ಉತ್ತರಾಕಿ ಹೆಸರಿಟ್ಟಾರಲ್ಲ, ಅವುಗಳ ಹೆಸರಿಟ್ಟು 13 ದಿನ ಮ್ಯಾಲ ತೊಟ್ಲಾ ಕಟ್ಟಿ ಗುಗ್ಗುರಿ ತಿಂದು ಕುಟುಟು ಕುರ್ರ ಅಂತಂದಾರ. ಯಾವಾಗ? 13 ದಿನ ಮ್ಯಾಲ. ಬರುವಾಗ ಉಸಿರಾಕಿ ಮುಂದೆ ಚರಿಗೆ ಹೋಗುವಾಗ ಸ್ಮಶಾನಕ್ಕೆ ಹೋಗುವಾಗ ಹೆಸರು ಹಾಕಿ. ಬರುವಾಗ ಉಸಿರ, ಹೋಗುವಾಗ ಹೆಸರು. ಉಸಿರ ಹೆಸರ ಎರಡೂ ಉಳಿಬೇಕಾರ. ಬಾ ಈಟಿಗಟ್ಟಿಗೆ ಮತ್ತೆ ಇನ್ನೊಂದು 4 ಬಿಟ್ಟು ಬಂದಿ. ಇಲ್ಲಿ ಏನಿಲ್ಲ, ಇಲ್ಲ. ಆಲ ಶೀತಲ ಶಾಂತಿ ಚವಾರ ತೇನೆ ಸುಖ ಜಾಲಿಯ ಶರೀರ तुतल्या पात कांच्या तारा खळी काळाचे नाट धरा रागा नरहरी रामा ಗೋವಿಂದ ವಾಸುದೇವ. ವಿಕ್ರಮ ರಾಜ ಹೆಂಗಿದ್ದಂದ್ರ ಸೂರ್ಯನ ಮಗ ಕರ್ಣ ಮೀರಿಸಿದ್ರಿ ದಾನ ಮಾಡಿದ್ರು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಚಟ್ಟಿತನ ಬೇಡ, ಅದು ಮುಂದಿನ ಕಟ್ಟಿಟ್ಟ ಬುತ್ತಿ. ಸಿರಿಬಂದ ಕಾಲಕ್ಕೆ ಕರೆದು ದಾನ ಮಾಡು. ಬೇಡುವ ಜಂಗಮ ಮನೆಗೆ ಬಂದರೆ ಇಂದು ಬಾ, ಮುಂದೆ ಬಾ, ನಾಳೆ ಬಾ ಎನ್ನಬೇಡ. ಆಯುಷ್ಯ ಜಾತೋ आहे पहा काळ चपत शेम स्वहिताचे गोरवा ज्ञानी रहा श्रीहरीच्या धनदारा पुत्र जन धनदारा पुत्र जन बंधु सोहिरे सुन सर्व मिथ्या हे जाणून ಶರಣರಿಗ ದೇವರಿಗೆ ಶರಣ. ಈ ಕಡೆ ಹೇಳ್ತಾರ ನೋಡು, ನೀ ಹುಟ್ಟಿ ಬಂದದ ಯಾವ ಠಿಕಾಣ ಚಲೋ ತಿಳಿಸಾಗ ಹೊರಗೆ ಬಂದಿ ಮಾಡಿ ಏರ್ ಕಂಡೀಷನ್ ಪ್ಯಾನ್ ಬಿಡಾಕಿಟ್ಟಾರ, ತಂಡಿ ಹೊತ್ತತ್ರಿ ಅಂತ ಏನೇನೋ ಮಾಡ್ಕೊಂಡು ಒಳಗೆ ಹಾಯ್ಕಿರ್ಬೋದು. ಏನಿಲ್ಲ, ಶರೀರ ದುಃಖಾಚೆ ಕೋಟಾರ, शरीर रोगाचे भांडार, शरीर दुर्गंधीचे तार, नाही पवित्र शरीराईचे शरीर उत्तम चांगले, शरीर सुखाची होतले, शरीर साध्य होय केले, शरीर साधिले परब्रह्म शरीर उत्तम चांगले. ಇದು ಚತ್ತದ ಶರೀರ ಉತ್ತಮ, ಇಲ್ಲಿ ಬಂದ್ರೆ ಉತ್ತಮವಾಗಿ ಮತ್ತೆ ಅಗಾಡಿ ಹೋದಂದ್ರೆ ಕನಸಿನ ಪರಿಯೋಯಿ ತೊಂತಾರ, ತನುವಿನ ತಂಗದ ಪಲಗವೆಲ್ಲವೂ ದೂರ, ನಿನಗೆ ಮರಣ ಬಂದರೆ ಹೊಕ್ಕಿ ಉಣ್ಣುವರ. ಯಾರು ಹೆಂಡ್ರು ಮಕ್ಕಳು ಉಳ್ಕಾನ ಗುಲಾಂಶಿಲ್ಲ, ಜನಕ್ಕಂದದೆ ಶರಗ ತೆಗೆದ ತಿರುಗವ್ರ. ಅವ್ರು ನಂಬ್ಕೊಂಡು ಕೂತೀವಿ ನಾವು. ಕೃಷ್ಣ ನಮ್ದು ಕರೆ ಪರಮಾತ್ಮ. अनाथ जीवांच्या तुकाच्या कैवारी ऐशी चराचरी. ವಿಕ್ರಮ ರಾಜನ ಕಡೆ 9 ಮಂದಿ ಬ್ರಾಹ್ಮಣರಿರ್ತೀರಿ ಮಾತ್ರ. 6 ಶಾಸ್ತ್ರ, 18 ಪುರಾಣ, 4 ವೇದ, 108 ಉಪನಿಷತ್ತುಗಳನ್ನು ಕರಗತ ಮಾಡಿಕೊಂಡವರ 10,000 ಮಂದಿ ಬಂದ ಸಭಾಮಂಟಪ. ಸಭಾಮಂಟಪ ಕೀರ್ತನ ಘೋಷ ತಾಳ वीणा मृदंग सुरत आनंद गाते हरिचे दाट प्रेम उल्लास करुणिया
ನಾವು ನೀವು ಭಜನೆ ಮಾಡ್ಬೇಕಾದ್ರೆ ಪ್ರೇಮದಿಂದ ಮಾಡಬೇಕು. ಪ್ರೇಮಾವಿನ ಭಜನ ನಾಕಾವಿನ ಮೋತಿ ಅರ್ಥಾವಿನ ಪೋತಿ ವಾಚುನಿಕಾಯ. ಎಷ್ಟು ದಿವಸ ವಾರಿ ಮಾಡ್ರಿ ಏನಾಗುದತಿ? ಪ್ರೇಮ ಬೇಕು ಅಂತಿರ್ತಾರೆ ನೋಡ್ರಿ. ನಿಮ್ಮ ಊರಿಗೆ ನಾವು ಬರಬೇಕಾದ್ರೆ ನಿಮ್ಮ ಪ್ರೇಮ ಇರಬೇಕು. ಪ್ರೇಮ ಬೇಕು. ಪ್ರೇಮ ಸುಖದೇಹಿ, ಪ್ರೇಮ ಸುಖದೇಹಿ, ಪ್ರೇಮಾವಿನ ನಾಯಿ ಸಮಾಧಾನ. ನಿನಗೆ ಸಮಾಧಾನ ಸಿಗಬೇಕಾ? ಪ್ರೇಮದಿಂದ ಬಾ, ಪ್ರೇಮದಿಂದ ಭಜನೆ ಮಾಡ. ಇಷ್ಟೆಲ್ಲ ಮಾಡುವಾಗ ಅಂತಿರ್ತಾರ ನೋಡು, ಕಾಂತ ಕಾಡುವಾಗ ಮಹಾರಾಜರ ದಂಟಲ ಹಾಕ 9 ಮಂದಿ ಬ್ರಾಹ್ಮಣರಿಗೆ ಪ್ರಶ್ನೆ ಮಾಡಿದ ವಿಕ್ರಮರಾಜ. ನೀವೇನು 618 ಪುರಾಣ, 4 ವೇದ, 108 ಪ್ರಸಿದ್ಧ ಕೃಗ ಮಾಡಿಕೊಂಡಿದ್ದೀರಿ. ನಾನು ದೇಶ ರೈತ ಖರೆ 9 ಗ್ರಹದೊಳಗೆ ಶ್ರೇಷ್ಠ ಗ್ರಹ ಯಾವಂತ ಅವರಂದ್ರು. ಒಬ್ಬರೊಂದು ಹೇಳ್ಕೋತ ಬಂದ್ರು. ಕಡೆ 9ನೇ ಬ್ರಾಹ್ಮಣ ಅಂದ, ನೋಡ್ರಿ ಸೂರ್ಯನ ಮಗ ಅದು ಛಾಯಾನ ಮಗ ಶನಿದೇವಂತ. ಒಮ್ಮೆ ದೃಷ್ಟಿ ಬಿಟ್ಟು ನೋಡಿದಂದ್ರ ಒಮ್ಮೆ ಕಾಡಾಕ ಕಚ್ಚಿದಂದ್ರ 7 ವರ್ಷ ಕಾಡ್ತಾನ. ಎಷ್ಟು ವರ್ಷ? 7 ವರ್ಷ ಕಾಡ್ತಾನ. ಅಂತಿರ್ತಾರ ನೋಡು, ಎಷ್ಟು ಕಾಡ್ತಿ ಕಾಡುವ ಕಾಡಿದಟ್ಟ ನನಗೆ ಪಾಡುವ. ಮತ್ತ ಅವ ಏನು ಶನಿದೇ ಹುಟ್ಟಿದ ಕೂಡಲೇ ಆ ಸೂರ್ಯಾಗರ ಕುಷ್ಠರೋಗ ಆತಂತ. ಎಂತ ಕಡ್ತೀವಿ ಮಾಡ ತಂದಿಗೆನ ಬರೀ ಹಿಂಗೆ ನೋಡಿದ ಜನದೇವ ಕುಷ್ಠರೋಗ. ಸೂರ್ಯನ ರಥ ಕುದುರೆ ಹಟ್ರಿ 7 ಕುದುರೆ ರಥ. ಈ ತರ್ತಾರ ನೋಡ್ರಿ ಡಿಜೆಟ್, ಈ ರಥ ಬೇರೆ. ಮತ್ತ ಅದಕ್ಕೂ 7 ಕುದುರೆ ಇರ್ತಾವ. 7 ಕುದುರೆ ಏನು ಶನಿದೇವ ಇಟ್ಟು ಕಣ್ಣು ಬಿಟ್ಟು ನೋಡಿದ ಆ ಕುದುರೆ ಕಣ್ಣು ಹೋಗುವಂತ 7 ಕುದುರೆ. ಸೂರ್ಯನ ರಕ್ತಕ್ಕ ಸಾರಥಿಯಾರ ಮಾತಲಿ ಅವನು ನೋಡಿದ ಅವನು 2 ಕಾಲ ಹೋದ. ಇಷ್ಟೆಲ್ಲ ಮಾತಾಡ್ತಿದ್ದ ವಿಕ್ರಮರಾಜ ಅಂದ, ಇಂಥ ಮಗ ಬರೋದು ಏನ್ ಮಾಡೋದು? ಇವ್ ಮಗ ಅಲ್ಲ ವೈರಿ ಅಂದ್ರಿ. ಇವು ಏನಂದ್ರಿ? ಮಗ ಅಲ್ಲ ಹೋಲ್ಬಿಡ್ರಿ. ಈ ಗುಡಿ ಕಟ್ಬೇಕಾದ್ರೆ 2 ದಿನ ಆಗಿತ್ರಿ ಮಾರಾದ್ರ. 1-2 ವರ್ಷ ನಡೆದಿಲ್ಲ. ಕೆಡಬೇಕಾರ ಕೆಡಬೇಡ ಹಂಗೆ ಹೇಳಾಗತ್ತ. ನಾವು ಕೆಡಬೇಕಾರ ಊರವ್ರು ಯಾರು ಕೂಡ್ಬೇಡ್ರಿ, ಹರ್ಯಾಗ ಬರ್ರಿ, ಗುಡಿನ ತೆಗಿರೋದಿಲ್ಲ. ಚಲೋ ನಿಚ್ಕೋಬೇಕಾರ ಗುಡಿ ಕಟ್ಟಿದಂಗ, ಚಾತ್ರ ನಿಚ್ಕೋಬೇಕಾರ ಗುಡಿ ಕೆಡದಂಗ. ಇಲ್ಲೇ ತಿಳ್ಕೊಂಡ್ಬಿಡ್ರಿ ಇಷ್ಟೇ, ಮತ್ತೇನಿಲ್ಲ. ಇಷ್ಟೇ ಪ್ರವಚನ. ಇಷ್ಟೇನು ಮಾತಾಡ್ತಿದ್ ನೋಡ್ರಿ. ಶನಿದೇವ ತನ್ನ ಕಾಗಿವಾಣ ಮ್ಯಾಲ ಕುತ್ಕೊಂಡು ಆಕಾಶ ಮ್ಯಾಲ ಹೋಗುತ್ತಿದ್ದ. ಇವನ್ ತನಗೆ ಕೇಳಿದ್ರಿ, ಯಾವನು ಕಾಡ್ಬೇಕಂತ ಕೂತು ನಾನ ಇವ್ ಮಗ ವೈರಿ ಅಂದ. ಈ ಮಗನ ವಿಕ್ರಮರಾಜನ ಕಾಣೋ आले देवाचे म्हणा ते कोणाची चालेना. हरिश्चंद्र तारा राणी वाह्या डोंग्यागरी पाणी. ಅಲ್ಲೋ ವಿಕ್ರಮರಾಜ, ನಿನ್ನ ಹೆಸರಿಲ್ಲ, ದಶಿ ಇಲ್ಲ, ಅಲ್ಲ ನಿನ್ನ ಕಡೆ ಬಂದಿಲ್ಲ. ಅದು ಹರಿಶ್ಚಂದ್ರ ಸುರಾರಕ ಕಚ್ಚಿದ ಮಗನ ಮಾರ. ಪಾಂಡವರಿಗೆ ವನವಾಸ, ಅಜ್ಞಾತವಾಸ, ಹೊತ್ತು ಕ್ಯಾಸ ನಡುವಿನ ಕೂತಿದ್ರ ಆ ಶನಿಯು ನಾನ. ರಾಮ ವನವಾಸ ಕಳಿಸಿದವ ನಾನ, ಮಂತ್ರ ಬುದ್ಧಿ ಪಲಟ ಮಾಡಿದವ ನಾನ, ರಾವಣ ನಾಶ ಮಾಡಿದವ ನಾನ. ನಿನ್ನ ಬಿಡ್ತಾನ ಇಂದು ಇವನ ಕಾಡೋಣ ಅಂತ ಕಾಗಿ ಮ್ಯಾಲ ಕೂತ್ಕೊಂಡು ಹೋಗಾವ. ಪತ್ತ ಎಲ್ಲಿ ಬಂದಂದ್ರೆ ವಿಕ್ರಮರಾಜ ಅರಮನೆಗೆ ಬಂದ್ಬಿಟ್ರಿ. ಹೋಗಿ ಕೂತ್ ಮೂರ್ಯಾಗ ಅಂದ್ರ ಬ್ರಾಹ್ಮಣರ, ಮಹಾರಾಜರ ನೀವು ಶನಿಗೆ ಮಗ ವೈರಿ ಅಂದ್ರಿ, ಬಂದ್ ಕೂತ್ರಿ. ಅವ್ ನಿಮ್ಮನ್ನು ಮಾತ್ರ ಬಿಡಂಗಿಲ್ಲ. ವಿಕ್ರಮರಾಜ ಅಂದ, ಸಲಗಿಚಾ ಉತ್ತರ ಸುಖಮನೆ ಕ್ಷಮಾಕರ. ಯಪ್ಪ, ನಾನು ನಿನಗಂದ ತಪ್ಪಾಗೈತೋ, ನನ್ನ ಕಾಡು ಬೇಡ. ಅಲ್ಲೋ ಮಗನ, ನಿನ್ನ ಕಡೆ ಬಂದಿಲ್ಲ. ನನ್ನ ಪುಸ್ತಕ ನಾವು ಹೊಕ್ಕಿನಿ. ನಿನಗೆ ಹೆಸರು ತೆಗೆದಿನೋ, ದಶಿ ತೆಗೆದಿನೋ ಅಲ್ಲ. ನನಗೆ ಮಗಾಲ ವೈರಿಯಿಂದ ಇನ್ನು ನಿನ್ನ ಕಾಡ್ತು. ನಾನು ಈ ಕಾಡೋದಿಲ್ಲ. ಕನ್ಯಾ ರಾಶಿ ಬರ್ಬೇಕು, ಅದಕ್ಕೂ ಕಾಡಕ್ಕ. ಶನಿದೇವ್ರ ಗ್ರಂಥಗಳು ಹಿಂಗೆ ಬರ್ದಾರ, ಕನ್ಯಾ ರಾಶಿ ಬರ್ಬೇಕು, ನಾನು ನಿನ್ನ ಕಾಡ್ತೀನಿ ಅಂದವನು ಅಂತಿರ್ತಾರ ನೋಡ. ಜಗಳಾಡುವವರಿದ್ದರೆ ಜಾಗ ಬಿಡುವುದೇ ಲೇಸು. ನಾರಾಯಣ ಮನ್ಯಾಗ ಹಂಗಿರ್ಬೇಕಂತ. ಗಂಡು ಬೈಯುವಾಗ ಹೆಂಡು ಶಾಂತಿ ಇರ್ಬೇಕಂತ, ಹೆಂಡತಿ ಬೈಯುವಾಗ ಗಂಡು ಶಾಂತಿ ಇರ್ಬೇಕಂತ. ಯಾರು ಇದ್ರಲ್ಲಿ ಯಾರ ಯಾವ್ದು ಕಸು ಎತ್ತಾಗೈತ ಒಂದ್ರ ಜೀವ ಹೋಗಿ ಗುಂಡಿಗಳ ಒಗ್ಗಾರೆ ಬೀಳ್ತದೆ ಅಂತ ವಾದ ಇವ್ ಚಲೋ ಮಾಡಿದೆ. ಯಪ್ಪ, ಅಪರಾಧಂಚ ಕೇಳು
तुका म्हणे काय बोलो परितो आपुलिया तथ्य मज करावे करते दुजियाला भ्रांती भाविकाला शांती साधूची वृत्ती लीन झाली वृत्ती ब्रह्माती मिळाले जवाता आटले लवण जैसे ಬ್ರಾಹ್ಮಣರ ಶನಿದೇವ್ ಹಿಂಗೆ ಹೇಳೋ ಯಾನು ಕಾಡಕ್ಕೆ ಬರ್ತಾನಂತ ಕನ್ಯಾ ರಾಶಿ ಬರ್ಬೇಕಂತ ನಾ ಹೆಂಗ ಪಾರಾಗಲಿ ರಾಜ ಅಂದ್ಬೇಡ ಧೈರ್ಯವೇ ಸರ್ವತ್ರ ಸಾಧನ ಕೇವಿಲೆ ಅನಂತೆ ಪೈಸೆ ಚಿರಹಾವೆ ಚಿತ್ತಿಯ ಸೋಜಾವೆ ಸಮಾಧಾನ ಬರಲ್ಲ ಖರೆ ಅದಕ್ಕೊಂದು ಉಪಾಯ ಮಾಡೋಣ ಏನ್ ಮಾಡೋದು ಕುದುರೆ ನಾಳು ತರ್ಸನು ಶನಿ ಮೂರ್ತಿ ತಯಾರು ಮಾಡೋನು ಒಂದು ಮಣ್ಣಿನ ಬಿಂದಿಗೆ ತರ್ಸೋನು ಮಣ್ಣಿನ ಬಿಂದಿಗೆ ಮ್ಯಾಲ ಶನಿ ಮೂರ್ತಿ ಇಡೋನು ರುದ್ರಾಭಿಷೇಕ ಮಾಡೋನು ಅದಕ್ಕೆ ಮೂರ್ತಿಗೆ 23,000 ಸಲ ಶನಿ ಜಪ ಮಾಡಿಸ್ಕೊಂತ್ರಿ 2,000 ಸಲ ರೀ 23,000 ಸಲ ಎಷ್ಟು ಮಾತಾಡೇನ್ರಿ ಮಾರಾತ್ರ ಬರೇ ಮಗ ಅದು ವೈರಿ ಅನ್ನೋದಕ್ಕಿಂತ ಅದಕ್ಕೆ ಅಂದ್ರೆ ಅವ್ರ ಮನ ಮಾತಿಗಿಂತಲೂ ತೊಲಿಕೃತಿಯೇ ಲೇಟು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆ ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ ಬೇಡಿಕೊಳ್ಳುವೆನು ನಾಲಿಗೆ ಪುರಂದರಾಜರಂತ ನಮ್ಮ ಕಡೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಏನು ಅವನಿಗೆ ಕಡಿದ್ರಿ ಇಷ್ಟು ಮಾಡಿ 10,000 ಮಂದಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಬೇಕು ಚಿನ್ನದಾನ ಮಾಡಬೇಕು ಆಕಳದಾನ ಮಾಡಬೇಕು ಭೂದಾನ ಮಾಡಬೇಕು 23,000 ಸಲ ಜಪ ಆಗತಕ್ಕ ಅವ್ರು ಪ್ರಸಾದ ಮಾಡ್ಬೇಕು ಎಲ್ಲ ಮಾಡಿದ ಒಂದು ತಿಂಗಳು ಕನ್ಯಾ ರಾಶಿ ಅಂತ ಬರೋದಿಲ್ಲ ಯಾರನ್ನೂ ಬಿಡೋದಿಲ್ಲ ಅವಾಗ ಕನ್ಯಾ ರಾಶಿ ಬಂದುಕೊಳ್ಳಿ ಹಿಂಗೆ ಹೋಗುದು ಬೇಡ ಅಂತ ಏನ್ ಮಾಡಿದ್ರಿ 11 ಲಕ್ಷ ರೂಪಾಯಿ ಕುದುರೆ ತಗೊಂಬಂದ ಕುದುರೆ ವ್ಯಾಪಾರಿಯಾಗಿ 11 ಲಕ್ಷ ರೂಪಾಯಿ ಕುದುರೆ 8 ಜನ ಕುದುರೆ ಸೂಟ್ ಕೋಟ್ ಬೂಟ್ ಕಾರಿ ಮೀಸಿ ಬಂಗಾರ ಹಕ್ಕ ಬೆಳ್ಳಿ ಬಾರ್ಕೋಲ ಅಗದಿ ಪದ್ಧತಿ ಬಂದವನ ಎಲ್ಲಿ ಬಂದಂದ್ರ ಉಜ್ಜಯಿನಗರಕ್ಕೆ ಬಂದ ಈ ಕುದುರೆ ಬೆಲೆ 11 ಲಕ್ಷ ರೂಪಾಯಿ ಈ ಬೆಲೆ ಎಷ್ಟು 8 ಜನ ಕುದುರೆ ಐತಿ ಈ ಕುದುರೆ 10 ಗಂಡ ಮಗ ಯಾವ ಬಂದಿಂದ್ರ ನಾವು ಬಾಬಾ ಅಹಂಕಾರ ನಿಶಿಗನ ದಾಟ ಗುರು ವಚನ ಪುಟಲಿ ಪಹಾಟ ಮಾತಾ ಭಕ್ತಿ ಬೇಟಲಿ ಬರವಂಟ केने मार्ग गाविला चोकट का नरहरी रामा गोविंद वासुदेवा अहंकार तुम्हीतला ना 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 काय करू कसं करू काय करू कसं करू ಏನ್ ಮಾಡಲಿ ಯಾವ ನುಂಗ್ಲಿ ಅಂತ ಕುಂತಿದ್ದಾರೆ ಕುದುರೆ ಕಡೆ ಎಟ್ಟು ಅಂದ ಭಾಳ ಮಾತಾಡ್ಬೇಡ ರಾಜ ಎಮ್ಮಿ ಸರಿಯಾಗಿ ಮಡಗಿಸಿ ವ್ಯಾಪಾರ ಮಾಡೋ ಮಗನ ಅಂದ್ರು 3 ಜನ ಈಗ ನೋಡ್ರಿ ನೀವು ಧಾರವಾಡ ಪೇಟೆಗೆ ಹೋಗ್ರಿ ಕಟಕ್ರಿ ಏನ್ ಮಾಡ್ತಾರೋ ಟ್ರಾವೆಲ್ ನನಗೆ ಹಾಕ್ತಾರೆ ಆ ಟ್ರಾವೆಲ್ ನನಗೆ ಹಾಕಿ ನಾನು ನಿನಗೆ ಗೊತ್ತಾ ನಿಮ್ ನನಗೆ ಗೊತ್ತಾ ಅವ್ನು ನಮಗ ಗೊತ್ತಾ ಅವ್ನು ನಮಗ ಗೊತ್ತಾ ಹಂಗೆ ಮಾಡಬಾರ್ದ 10 ಕುದುರೆ ಈಗ ಮುಂಜಾನೆ 7ಕ್ಕೆ ಬಂತಂದ್ರೆ ನಾ ಕುದುರೆ ರಾತ್ರಿ 9 ತನಕ ಕುದುರೆ ಬಾಯಿ ಕುದುರೆ ಅಕಸ್ಮಾತ್ ಬಿತ್ತಂದ್ರ ರೊಕ್ಕನ ಪುಕ್ಕಟ್ಟ ನಾನು ಪುಕ್ಕಟ್ಟು ಹೋಗಲ್ಲ ಎಲ್ಲ ಪುಕ್ಕಟ್ಟು ಹೋಗಿದ್ದೀವಿ ಪೆಂಡಾಲ್ ಪುಕ್ಕಟ್ಟು ಬಿಸಿನೀರು ಚಳಕ ಮಡವಾರ ಮರದ ತೋಟ ಪುಕ್ಕಟ್ಟು ಮುಂದ ಏಕಾದಶಿ ಪರಾರ ಪುಕ್ಕಟ್ಟು ನಾನು ಹುಗ್ಗಿ ಊಟ ಪುಕ್ಕಟ್ಟು ಎಲ್ಲ ಪುಕ್ಕಟ್ಟಿದ್ರು ಸಹಿತ ಮದುವೆ ಮಾಡುವಲ್ಲಿ ನಾವು ಹೋಗಿ 11 ಲಕ್ಷ ರೂಪಾಯಿ ಈ ಕುದುರೆ ಕಿಮ್ಮತ್ತು ಅಂದ್ರ ಕುದುರೆ ಹತ್ತಿದ ಕುದುರೆ ಏನ್ ಹತ್ತಿ ಒಂದು ಕುದುರೆ ಚಾಬುಕ್ಕಿನ ಹೊಡೆದ ಹೋತು ಕುದುರೆ ಹೋತ ಅತ್ತ ಹೋತ ಕರ್ಕೊಂಡ ಶನಿದೇವಂದೇ ಮಗನ ವಿಕ್ರಮ ಕುದುರೆ ಅಲ್ಲೋ ನನ್ನ ಮನಸ್ಸು ತಿರುಗುವುದು ಜಗವೆಲ್ಲ ಮನಸ್ಸಿನ ರೂಪ ಯಾರ್ಯಾರು ತಿಳಿದಿಲ್ಲ ನನ್ನ ಮನಸ್ಸ ಕುದುರೆ ಮಾಡಿ ಹೊತ್ತು ಕುದುರೆ ರಾತ್ರಿ 9 ತನಕ ಹೋತ್ರಿ ಹರಿಯಾಗಿ ಚಾ ಕುಡ್ದಿಲ್ಲ ಜಳಕ ಮಾಡಿಲ್ಲ ಫಲಾರ ತಿಂದಿಲ್ಲ ಹೋತು ಕುದುರೆ ಅತ್ತ ಹೋತ ರಾತ್ರಿ 9 ಕಮಾಶಿ ಕತ್ಲ ಕೆಳಗಿಳದ ಒಂದು ಹಳಿ ನಿರ್ಮಾಣ ಮಾಡಿದ ಅಲ್ಲಿ ಕುದುರೆ ಇಲ್ಲದ ಕುದುರೆನೂ ಇಲ್ಲ ಹಳಿನೂ ಇಲ್ಲ ಶನಿದೇವ ಜ್ಞಾನದೇವ ಮೌನ
ಜಪಮಾಲ ಅಂತರಿ ದರೋಣಿ ಶ್ರೀಹರಿ ಜಪೇ ಸದಾ ಶನಿದೇವ ಅಂತ ಕುಂತ. ಏ ಮಗನ ಇನ್ನು ತಾಮ್ರಂದಪುರ ರಾಜ್ಯಕ್ಕೆ ಹೋದ ಮ್ಯಾಲ ಚೀನಾ ಶಕ್ತಿ ಮನ್ಯಾಗ ಒಂದು ಊಟ ಮಾಡಿಲ್ಲ ಅಂದ್ರ ತಿಂಗಳ ದಿನ ನಿನಗೆ ಊಟನ ಕೊಡಂಗಿಲ್ಲ. ನಾವು ಒಂದ ಊಟ ಮರದ ಮಾಡ್ತಾರಲ್ಲ ಆಗ್ಲಿ ಹೋಗಂತ ಮಾಡ್ಕೋತ ಎಲ್ಲಿ ಬಂದು ತಾಮ್ರಂದಪುರಕ್ಕೆ ಬಂದ. ಹಿಂಗೈತ್ರಿ ಮೊದಲು ಹೆಂಗಿತ್ತಂದ್ರ ಈ ಕೂಸುಗಳಿಗೆ ತೊಟ್ಲ ಕಟ್ತೀರಿ ಮೊದಲು, ಹೌದಿಲ್ರಿ? ತೊಟ್ಟಿನ ಮ್ಯಾಲ ಗೊಂಬಿ ಚೊಟ್ಟ ಹಾಕ್ತಿರಿ, ಹಿಂಗ್ ಮಾಡಲ್ಲ. ಆ ಗೊಂಬಿ ನೋಡಿ ಕುಣಿತಿತ್ತು ಹುಡುಗರು. ಈಗೇನು ತರ್ತೀರಿ? ಸೀರೆ ತರೋದು ಆ ಕಂಬಕ್ಕ ಈ ಕಂಬಕ್ಕ ಬಿಗಿದು ನೋಡುವ ಹಾಲು ಕುಡ್ದಂಗಿಲ್ಲ. ಹಾಲಿನ ಬಾಟ್ಲಿ, ಎರಡನೇದು ಬಿಸ್ಲರಿ ಬಾಟ್ಲಿ, ಮೂರನೇದು ಈ ಬಾಟ್ಲಿ, ಚರಿ ಹೋದಾಗ ದುಡ್ಯಾರ ಬಾಟ್ಲಿ. ಬರೀ ಬಾಟ್ಲಾಗ ಜನ ಮಗಿದ್ 3 ಜನ ಖರೆ ಇಲ್ಲಿ ಬರುವಲ್ಲಿ ರಗಡ್ ತಂಡ ಆಡ್ದೈತಿ. ನೀನು ಅವನು ಹೇಳಿ ಚೆನ್ನಗಿರೋನು ನಾನು ಹೇಳಕತ್ತನ ಒಳಗೆ ಮಂದಿ ಬರುವಲ್ದಿಲ್ಲಿ. ಯಾಕ? 1000 ಕರಿ ಚೋಳ ಹಾಕಿದ್ವಿ ಅವ್ರಿಗೆ ಒಳಗೆ ಬಂದ್ರ. ಇರ್ಲಿ ಹೇಳಕರ್ತೀವಿ, ನಮ್ಗ ಕೇಳೋದು ಬಿಡುದು ಅವರು. ಏನು ಕುದುರೆ ಹೋತ್ ನೋಡ್ರಿ, ಹೋತು ಇವ್ ಹಂಗ ನಿನ್ನಿಂದ ಏನಿಲ್ಲ. ಇದು ಶರದೇವ ಅನ್ಕೋತ ತಾಮ್ರಂದಪುರಕ್ಕೆ ಬಂದ. ಚೀನಾ ಶಕ್ತಿ ಅಂಗಡಿ ಮುಂದೆ ನಿಂತರು. ಹೇಳ್ತಾರ ತುಕಾರಾಮ್ ಮಾಡಿದ್ರೆ, ಪುಣ್ಯ ಪಡಲೇ ಬಹುತ ದಿವಸ ಭಾಗ್ಯ ಉದಯ ಚಾತುರ ಜಾದೋ ಸನ್ಮುಖ ತೋ ಕೈಗ ಸಂತ ಚರಣ ಪಾವಲು ಆಜಿ ಪಿಟಲೆ ಮಾಜಿ ಕೂಡೆ उजळले भाग्य आता अवघी चिंता वारली संत दर्शने हा लाभ पद्मनाभ जोडीला. ಇವು ಏನ್ ಬಂದು ಕುಂತ 2 ಕೋಟಿ ರೂಪಾಯಿ ಮುತ್ತಿನ ವ್ಯಾಪಾರ ಆತ್ರಿ ಅವನು. ಹೆಂಗೈತಿ ನೋಡು. ಅದಕ್ಕಂದ್ರ ಬಾರಾಭಂಗದೊಳಗೆ ತುಕಾಮಣಿ ಏತೆ ಸತ್ವಾಚ ಸಾಮರ್ಥ್ಯ ಕರಾವ ಪರಮಾರ್ಥ ಹರ್ನಿಶಿ. 24 ತಾಸು ಬಿಡಲಾರ ಪರಮಾತ್ಮ ಸೇವೆ ಮಾಡ್ತಾನ ನೋಡು. ಅವನು ದೇವ್ರ ಹಿಂದೆ ಇರ್ತಾನ. ಮಾಗೆ ಪಡೆಯುವ ರಾಯ ತಾಂಬಾಳಿತ ಅಲಿಯಾಘಾತ ನಿವಾರಾಯ. ಸೇನಾ ಶಕ್ತಿಯಿಂದ ಇವು ಬಂದು ಕೂತದ ಕಣ 2 ಕೋಟಿ ರೂಪಾಯಿ ವ್ಯಾಪಾರ ಐತಿ. ಅದಕ್ಕ ಮಹಾರಾಜ್ರ ನಮ್ಮ ಮನೆ ಬರಲ್ಲ ಊಟಕ್ಕೆ ಕರ್ಕೊಂಬಂದ. 9 ಊಟ ಮಾಡಿದ್ರೆ ಏನಾಗದಿ ಬಂಗಾರ ತಾಟ ಬೆಳ್ಳಿ ಚೆರಿಗೆ ಬೆಳ್ಳಿ ವಾಟಗ ಇವತ್ತ ನಾಳೆ ಹೇಳ್ತೇನೆ ನಿಮಗೆ 32 ಥರ ಸ್ವೀಟ್ ಕಂಬ ಪ್ರಸಾದ ಮಾಡಿದ. ಪ್ರಸಾದ ಮುಗಿತು ಮನ್ಕೊಂಡ. ಆ ಶಕ್ತಿ ಒಬ್ಬಾಕಿ ಮಾಡಿದ್ರೆ ಲೌಕಿಕ ಆಕೆ ಬೇಕಾದಷ್ಟು ವರ ತಂದ್ರು ಲಗ್ನ ಆಗಿರ್ಕಿಲ್ಲ. ಆಕಿ ನಾ ಚೆಕ್ ಮಾಡಿ ಹಾಕ ಹೇಳಿ ಇವ್ ಮನ್ಕೊಂಡು ಹೋಗಿ ಶನಿದೇವ ಒಂದು ಇನ್ನೈತಿ ಮುಂದಿನ ಆಟ. ನಾವು ಶನಿ ಮಗಳ ವೈರಿ ಅಂದ್ರೆ ಮಗಳ ಇನ್ನು ತೋರಿಸ್ತಾನ ಮನ್ಕೊಂಡ. ಆಕೆ ಅಗದಿ ಶಂಕರಪತ್ತ ಪಾಲಿಟ್ರು ಜಂಪರ ಕಾಲ ಕಾಕ್ರಿ 1 ಲಕ್ಷ ರೂಪಾಯಿ ಮುತ್ತಿನ ಹಾರ ಹಾಕೊಂಡು ಬಂದು ಬೆಳ್ಳಿ ಆರ್ತಿ ತಗೊಂಡು ಇವನು ಬೆಳಗಾಕ್ ಬಂದು ಎಬಿಸಿಳು. ಶನಿದೇವ ಅಂದ ಈಕೆ ಹೋಗಿ ಊಟಕ್ಕೆ ಹಾರ ಹಾಕಿದಾಗ ಮಗನ ನಿನಗೆ ಯಾತ್ರೆ ಆಗಬಾರ್ದು ಅಂತ ಆಶೀರ್ವಾದ ಮಾಡಿ. ಅದಕ್ಕಪ್ಪ ಮನ್ಕೋತ್ ಈ ರಗಡ ಗುದ್ದಾಡಿ ನೀರು ಚಿಂಪಡಿಸಿ ಎಲ್ಲ ಮಾಡಿ ತನ್ನ ನವರತ್ನ ಹಾರ ಏನಂತ 1 ಲಕ್ಷ ರೂಪಾಯಿ ಕಿಮ್ಮತ್ತಿಂದ ಊಟಕ್ಕೆ ಹಾಕಿ ಆಕೆ ಮನ್ಕೊಂಡು ಇವನು ಯಾತ್ರೆ ಮಾಡಿ. ಇವ್ ಯಾತ್ರಾ ಹೋಗ್ರ ಹಂಸ ಪಕ್ಷಿ ಇತ್ತಲ್ಲಿ ಎಲ್ಲೇ ಗೋಡ್ಯಾಗ. ಆ ಗೋಡ್ಯಾಗ ಹಂಸ ಪಕ್ಷಿ ಜೀವಂತ ಆಗಿ ಬಂದು ಆ 1 ಲಕ್ಷ ರೂಪಾಯಿ ಕಿಮ್ಮತ್ ನವರತ್ನ ಹಾರ ನುಂಗೆ ಹೋಗಿ ಪಾಡ್ಯಾಗ ಕೂತಿ. ನಾ ಹೇಳಿದ ನಿಮಗೆ ಬಾರದು ಬಪ್ಪದು ನಿಮ್ಮ ಅಪ್ಪಗೂ ತಪ್ಪಾಗಿಲ್ಲ. ನೀವು ಸುಮ್ಮನೆ ಪಡ್ಕೊಳಕತ್ತಾರ ಹಂಗ ಇನ್ನೂ ಗಳಿಸ್ಬೇಕು ಎಲ್ಲಿ ತಕ ನೀನು ಹೋಗಿ ಕೆರ್ಯಾಗ ಹೋಗಿ ತಕ ಎಟ್ಟು ಗಳಿಸಿದಲ್ಲಿ ಏನೈತಿ ನಿನ್ನ ಇಟ್ಟ ಬರೋ ಮನಿ ಮಂಡ್ಯಪ್ಪನ ಊರ ಸಾವುಕಾರ ತತ್ರ ಆ ಸ್ಮಶಾನದಿಂದ ಮನಿ ಬರ್ತಕ 8 ಶೇರ್ ನವನಿಗೆ ಎತ್ಕೊತ ಬಂದ್ರ. ನಾವು ಏನಾರು ಮಾಡ ಮತ್ತೆ ದೇವಾಲಿ ಬಂದಿಲ್ಲ ಇಟ್ಟು ಕೆಟ್ಟ ಬಿತ್ರ ಶರೀರ ಉದ್ಧಾರ ಆಗ್ಬೇಕಾದ್ರ ಬಾ ಇಲ್ಲಿ ಜ್ಞಾನದೇವ ಸಾಂಗೆ ಭ್ರಷ್ಟಾಂತ ಜಿಮಾತ ಸಾಧುಚೆ ಸಂಗತಿ ಇಲ್ಲೇ ತರುಣಪಾಯಿ ಹೊಂದದ. ನಮ್ದು ಹಂಗಾಗಿಲ್ರಿ. ನಾರಾಯಣ ಮಹಾರಾಜರ 10 ವರ್ಷಕ್ಕೆ ಅಕ್ಕಿ, 20 ವರ್ಷಕ್ಕ ನಕ್ಕಿ, 30 ವರ್ಷಕ್ಕ ಮುರುಕ, 40 ವರ್ಷಕ್ಕ ನಾಚಿಕೆ,
50 ವರ್ಷಕ್ಕ ಅರು, 60ಕ್ಕ ಮರು, 70ಕ್ಕ ಕಾಗೆ, 80ಕ್ಕ ಗೂಗೆ, 90ಕ್ಕ ನಡವ ಕೈಯಾಗ ಬಳಿ, 100 ವರ್ಷಕ್ಕ ಕ್ಯಾಂಗ್ ಕುಡ್ಕುಡಿ ಕ್ಯಾಂಗ್ ಮನಿ ಕಡೆ ಹೆಂಗ್ಯಾಗ ಹೊತ್ಕೊಂಡು ಹೋಗಿ ಅಂತ ಹಿಂಗ ಹೋಗದಾಳು. ಬಂದದ್ದಕ್ಕೆ ಸ್ವಾರ್ಥಕ ಮಾಡ್ಕೋ, ಪಾಪ ಪುಣ್ಯ ಕರುಣಿ ಜನ್ಮ ಏತೋ ಪ್ರಾಣಿ ನರತೆ ಹಯ್ಯೋನಿ ಹಾನಿ ಮಾಡ್ಕೋಬೇಡ. ಈ ಜನ ಮುಗಿತ್ರಲ್ಲ, ಆಕಿಗೆ ಯಾತ್ರ ರಾತ್ರಿ 5 ಗಂಟೆಗೆ ನವರತ್ನ ನೋಡಕ್ಕೆ ಊಟಕ್ಕಿಲ್ಲ ಇಲ್ಲ ವಿಷಯ ಮಹಾತ್ಮರ ನಾನು ಊಟಕ್ಕೆ ಆಹಾರ ಹಾಕಿದ್ದೆ ಕೊಡ್ತೀರಿ ಇದ್ರ ಕೊಡ್ತಾನ ಅಂದವ. ಯವ ಜಯ ಜಯವ ಶುದ್ಧೆ ಉದಾರ ಪ್ರಸಿದ್ಧಿ ಅನವರತ ಆನಂದ ವರ್ಷತಿ ಕರೆನ ಹೇಳ್ತಾನ. ಹೌದು ಪಕ್ಷಿ ಕಾಡಾಗಿದ್ದ ಜೀವಂತ ಆಗಿ ಬಂದು ನೀವು ನವರತ್ನ ಆಹಾರ ಹೋಗತ್ತಿ ಅನ್ನೋದು ಯಾರ ಕರೆ ಹಿಡಿತೀರಿ ಮಿಟಿಗಟ್ಟಿ ಊರಾಗ ಆಕೆಂದು ಇಂಥ ಬಂಗಾಳಿ ಜಾದು ಆಟ ನಾನು ನಡೆಯಂಗಿಲ್ಲ. ಅವ್ರ ಅಪ್ಪಗೆ ಹೇಳಿ 4 ಮಂದಿ ದುಷ್ಟನ ಕರೆಸಿ ಕಂಬಕ್ಕೆ ಕಟ್ಟಿ ಬಿಸಿನೀರು ಕೊಚ್ಚುದು ಕಡತ ನೀರಾಕತ್ತಿದ್ರು ನೋಡ ಹಂಗ ಬಡದ್ರ ಸಾಕಾಗಿ ಬಡದು ಎಲ್ಲಿ ಕಳಿಸಿರಂದ್ರ ಚಂದ್ರಶೇಖರ ರಾಜನ ಕಡೆ ಕಳಿಸಿರಿ. ಈ ಶನಿದೇವನ ಮನಸ್ಸು ಅಲ್ಲಿಗೆ ಹೋದವನ ಕಡೆ ಮಗನ ಟೈಮ್ ಐತಿ ಬಿಡ ಅರ್ಥ ಕಟ್ ಇಟ್ಟು ಕೈ ಕಾರ್ ಕಟ್ ಮಾಡು, ಇಟ್ಟು ಕೈ ಕಟ್ ಮಾಡು, ಹೋಗಿ ಹಾದ್ಯಾಗ ಅವಳು 4 ಮಂದಿ ಕರೆಸಿ ಇಟ್ಟು ಕೈ ಕಟ್ ಮಾಡಿರಿ. ವಿಕ್ರಮರಾಜನು ಇಟ್ಟು ಕಾಲು ಕಟ್ ಮಾಡಿರ ಹಾದ್ಯಾಗ ಹೋಗುದ್ರ ಹೇಳವ್ರ 1 ತಿಂಗಳ ತನಕ ಇವಾಗ ಯಾವಾರ ಊಟ ಕೊಟ್ರಿ ಅಂದ್ರ ಅವ್ರು ಕೈ ಕಾಲು ಕಟ್ತೀವಿ ಅಂದ ರಾಜ. ಮಹಾರಾಜ ಎಷ್ಟೊತ್ತು ಮಾತಾಡ್ಯಾನವ ಹೇಳ ನಿಮ್ಗೆ ಬರೇ ಮಗ ಅಲ್ಲ ವೈರಿ ಅಂತ ಬೇಕಿಲ್ಲ. ನಾವು ಎಷ್ಟು ಮಾತಾಡ್ತೀವಿ ನಮಗ ಗೊತ್ತಾಗ ಇಷ್ಟ ಆದ್ಲ. ಆದ ಕೂಡಲೇ ನಿಮಗೆ ಹೇಳ್ತಾನು 1 ತಿಂಗಳಾದ ಮೇಲೆ ಏನಾದ ಪ್ರಸಂಗ ನಿಮಗೆ ಹೇಳ್ತಾನು. ಏನು ಒಟ್ಟ ತಿಂಗಳ ಮ್ಯಾಲ ನಿನ್ ಸಾಯ್ತಾನಪ್ಪ ಅಂತ ತಿಳ್ಕೊಂಡು ಶಿವರಾಜ್ ಏನ್ ಮಾಡಿದ ಅಂದ್ರೆ ಬಂದಿಪ್ಪ ನಾ ತಡ್ಕೊಂಡಿಟ್ಟ 10 ನಿಮಿಷ